ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವತ್ತು ಅಮಾವಾಸ್ಯೆ, ಅದಕ್ಕೆ ಬೆಳಗ್ಗೆ ಬೇಗ ಎದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ನಾಷ್ಟ ಮಾಡತ್ತಿದ್ದೆ. ಎಳ್ಳು ಉಪ್ಪಿಟ್ಟು ನಾಷ್ಟ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡಬೇಕಂತ ಹೊರಟೆ. ಗ್ಯಾಸ್ ಖಾಲಿ ಆಗ್ಬಿಡ್ತು. ಅದಕ್ಕೆ ಗ್ಯಾಸ್ ತೊಗೊಂಬಂದು ಫಿಕ್ಸ್ ಮಾಡಿ ಅಡುಗೆ ಮಾಡಿ ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ 6 ಗಂಟೆ ಸುಮಾರು ಮತ್ತೆ ಎದ್ದು ಗೋಬಿ ಮಾಡಬೇಕು ಅಂದ್ಕೊಂಡು ಗೋಬಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕ್ಯಾಬೇಜ್ದು ಅದಕ್ಕೆ ಗೋಬಿ ಮಾಡತ್ತೆ. ಏನೋ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದ್ಕೊಂಡು ಗೋಬಿ ಮಾಡಿದೆ. ನೋಡೋಣ ಮುಂದೇನಾಯಿತು ಅಂತ ಹೇಳ್ತೀನಿ. ನಾನು ಗೋಬಿ ಫ್ರೈ ಮಾಡತ್ತಿದ್ದೆ. ಆವಾಗ ಇವರು ಅಂಗಡಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಹೊರಟರು. ಅವ್ರು ಹೊರಟ್ಮೇಲೆ ನಾನು ಫ್ರೈ ಮಾಡೋದೆಲ್ಲ ಮುಗಿಸ್ಕೊಂಡು ಏನೇ ಮನೇಲಿ ಸ್ಪೆಷಲ್ ಮಾಡಿರೋ 2 ರೊಟ್ಟಿ ಆಗುತ್ತಲ್ಲ, ಅದಕ್ಕೆ ನಾವು ಡ್ರೈ ಗೋಬಿ ತಿನ್ನೋಣ ಅಂದ್ಕೊಂಡು ಡ್ರೈ ಗೋಬಿ ತಿಂದ್ಕೊಂಡು ಕೂತಿದ್ದೆ. ಅವರು ಬಂದರು. ಆವಾಗ ಅವ್ರಿಗೂ ಗೋಬಿ ಮಂಚೂರಿ ಮಾಡಿಕೊಟ್ಟು ಟೇಸ್ಟ್ ಕೇಳಿದೆ ಹೇಗಿತ್ತು ಅಂತೇಳಿ. ಚೆನ್ನಾಗಿತ್ತು ಅಂತೆ. ನನಗೂ ಚೆನ್ನಾಗಿತ್ತು, ಬಟ್ ಒಂದು ಸರಿ ತಿನ್ನೋಕ್ಕೆ ಚೆನ್ನಾಗಿತ್ತು. ಡಿಫ್ರೆಂಟಾಗಿ ಮಾಡಿದೆ, ಮಾಮೂಲಿ ಥರ ಮಾಡಿದ್ದಿಲ್ಲ, ಯಾಕಂದರೆ ಸಾಸಸ್ ಏನೂ ಇದ್ದಿಲ್ಲ ಅದಕ್ಕೆ. ಓಕೆ, ಇಟ್ಸ್ ಗುಡ್, ನೈಸ್. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬರೀ ನೋಡ್ತೀರಿ, ಯಾಕೆ ಫಾಲೋ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ, ಪ್ಲೀಸ್ ಮಾಡ್ಕೊಳ್ರಿ.